ಏನೇನು ಕೊರತೆಯಾಗಿದೆ, ಯಾವ ರೀತಿ ಈ ಒಂದು ಬಜೆಟ್ನಿಂದ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ನಮ್ಮ ಅನೇಕ ಸದಸ್ಯರು ಹೇಳಿದ್ರು 16 ಬಜೆಟ್ಗಳನ್ನು ಇವರು ಮಂಡನೆ ಮಾಡಿದ್ದಾರೆ. ಆದರೆ 16 ಸಲ ಬಜೆಟ್ ಮಂಡನೆ ಮಾಡ್ಯಾರ ಅಂದ ಅರ್ಥ ಅದರಲ್ಲಿ ಭಾಳಷ್ಟು ಪರಿಪಕ್ವತೆ, ಸಾಮಾಜಿಕ ನ್ಯಾಯ, ಇಡೀ ರಾಜ್ಯ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗಿನ ಒಬ್ಬ ಮುಖ್ಯಮಂತ್ರಿಯ ದೃಷ್ಟಿಕೋನ ಸಮಾನತೆಯಿಂದ ಕೂಡಿರಬೇಕು. ಯಾವ ಹಿಂದುಳಿದ ಭಾಗಗಳು ಯಾವ ನೀರಾವರಿಯಿಂದ ವಂಚಿತ ಆಗಿವೆ, ಯಾವ ಅಭಿವೃದ್ಧಿಯಿಂದ ವಂಚಿತ ಆಗಿವೆ ಅಂಥ ಪ್ರದೇಶಗಳ ಮೇಲೆ ಮುಖ್ಯಮಂತ್ರಿಗಳ ವಿಶೇಷವಾದಂಥ ಮಮಕಾರ ಇರಬೇಕು. ಅದು ದುರ್ದೈವ ಅಂದರೆ ಅಧ್ಯಕ್ಷರೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಸುಮಾರು 1,16,000 ಕೋಟಿ ರೂಪಾಯಿ ಸಾಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮ ಸರ್ಕಾರ ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಏನು ಸಾಲದ ವಿಚಾರದಲ್ಲಿ ಇದೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಬೇಸಿಸ್ ಆಫ್ ದಿ ಅವೈಲಬಿಲಿಟಿ ಆಫ್ ಗವರ್ಮೆಂಟ್ ಶುಡ್ ಟೇಕ್ ದಿ ಲೋನ್ ಆನ್ ದ ಬೇಸಿಸ್ ಆಫ್ ಅಫೋರ್ಡಬಿಲಿಟಿ. ಅಂದರೆ ಯಾವುದೇ ಸಾಲ ತಗೋಬೇಕಾದ್ರೆ ನಾವು ಅದನ್ನು ವಾಪಸ್ಸು ಕೊಡುವಂತಹದ್ದನ್ನು ದೃಢೀಕರಣ ಮಾಡಿಕೊಂಡು ಇವತ್ತು ಸಾಲ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅಧ್ಯಕ್ಷರು, ಇವತ್ತು ಮುಖ್ಯಮಂತ್ರಿಗಳು ಏನು ಸಾಲವನ್ನು ತೆಗೆದುಕೊಂಡಿದ್ದಾರೆ, ಇವತ್ತದರ ಉದ್ದೇಶ ಈ ರಾಜ್ಯದ ಅಭಿವೃದ್ಧಿಗಾಗಿ ಇರುವಂಥದ್ದಿಲ್ಲ. ಇಲ್ಲಿ ನೋಡ್ರಿ ಅಧ್ಯಕ್ಷರೇ, 2022-23 ನಮ್ಮ ಬಡ್ಡಿ 29,395 ಇತ್ತು. ಪ್ರಸಕ್ತ 2025-26 45,600 ಕೋಟಿ ರೂಪಾಯಿಗಳನ್ನು ನಾವು ಬಡ್ಡಿ ಕೊಡಬೇಕಾಗಿದೆ. ವೇತನ ಡಬಲ್ ಆಗಿದೆ ಅಧ್ಯಕ್ಷರೇ. 22-23ರಲ್ಲಿ 41,288 ಕೋಟಿ ಇತ್ತು. ಇವತ್ತು 25-26 ಇವರ ಅಂದಾಜು ವೇತನಕ್ಕೆ 85,860 ಕೋಟಿ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕಳೆದ ಸಲ 44,549 ಕೋಟಿ ಸಾಲ ತಗೊಂಡಿದ್ರು. ಇವತ್ತು 1,16,000 ಸಾಲಗಳು. ಅಂದರೆ ಒಟ್ಟು ಹೊಣೆಗಾರಿಕೆ ಅಧ್ಯಕ್ಷರೇ ಕರ್ನಾಟಕದ ಜನರ ಮೇಲೆ 7,64,655 ಕೋಟಿಯಷ್ಟು ಒಟ್ಟು ಸಾಲ. ಇಲ್ಲಿ ಬಂಡವಾಳ ವೆಚ್ಚ ನೋಡ್ರಿ ಅಧ್ಯಕ್ಷರೇ, ಇವರು ಹೇಳ್ತಾರೆ ಮುಖ್ಯಮಂತ್ರಿಗಳು, ನಾನು 4,09,000 ಕೋಟಿ ರೂಪಾಯಿಯ ಬಜೆಟನ್ನು ಮಂಡನೆ ಮಾಡಿ. ಯಾವುದೇ ಒಂದು ಬಜೆಟ್ ಇರಲಿ, ಯಾವುದೇ ಒಂದು ಬಜೆಟ್ಟಿನ ಗಾತ್ರದಲ್ಲಿ ಕನಿಷ್ಠ 50% ಇವತ್ತು ಬಂಡವಾಳ ವೆಚ್ಚ ಇರಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು. ಜನರಿಗೆ ಸ್ವಂತ ದುಡಿದು ತಿನ್ನುವಂತಹ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡಬೇಕು. ಆದರೆ ಅಧ್ಯಕ್ಷರೇ, ಕೇವಲ 71,336 ಕೋಟಿ ರೂಪಾಯಿ ಮಾತ್ರ ಇವತ್ತು ಡೆವಲಪ್ಮೆಂಟ್ಗೆ ಇಟ್ಟಿದ್ದಾರೆ. ಇದರಲ್ಲಿ ಗ್ಯಾರಂಟಿ ಸುಮಾರು 51,034 ಕೋಟಿ. ಫಿಸ್ಕಲ್ ಡೆಫಿಸಿಟ್ ಅಧ್ಯಕ್ಷರೇ ಹೆಚ್ಚು ಡಬಲ್ ಆಗಿದೆ. ಹೋದ ವರ್ಷ 46,622 ಕೋಟಿ ಇತ್ತು. ಈ ಸಲ 90,428 ಕೋಟಿ. ಅಧ್ಯಕ್ಷರೇ, ಇವತ್ತೇನು ರಾಜ್ಯದ ಈ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಸಾಲ ತೆಗೆದುಕೊಂಡಿದ್ರ ಸಲುವಾಗಿಯೇ ಒಂದು ಬಜೆಟ್ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ.
ಅಧ್ಯಕ್ಷರೇ, ಇವತ್ತು ಒಟ್ಟು ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು 1 ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಂಗಾಗಿದೆ ರಾಜ್ಯದ ಜನರ ಮೇಲೆ. ಆದರೆ ಅಧ್ಯಕ್ಷರೇ, ಇವತ್ತೇನು ನಾವು ಅನೇಕರು ಭಾಳಷ್ಟು ಇಲ್ಲಿ ನಮ್ಮ ಏನು ತಜ್ಞರಿದ್ದಾರೆ, ಈ ಒಂದು ನಮ್ಮ ಈಗಾಗಲೇ ಬಸವರಾಜ ರೆಡ್ಡಿಯವರು ಮಾತನಾಡಿದ್ರು, ಏನೇನು ಕೇಂದ್ರ ಸರ್ಕಾರ ಬಗ್ಗೆ ಹೇಳಿದ್ರು. ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ, ಕೇಂದ್ರ ಸರ್ಕಾರ ತನ್ನ ಪಾಲಿನ GSTಯಲ್ಲಿ ನಮಗೆ ಸರಿಯಾಗಿ ಕೊಟ್ಟಿಲ್ಲ ಅನ್ನೋಂಥದ್ದು. ಅಧ್ಯಕ್ಷರೇ, ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಮತ್ತು ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 2004-2014ಕ್ಕೆ 81,791 ಕೋಟಿ ಇತ್ತು. ಇವತ್ತು 2014-2024ವರೆಗೆ ಭಾರತ ಸರ್ಕಾರ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 2,95,818,000 ಕೋಟಿ ರೂಪಾಯಿ ಅಷ್ಟು ಈ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 10 ವರ್ಷದಲ್ಲಿ ಕೊಟ್ಟಿದೆ. ಅಂದರೆ 262% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ. ಗ್ರಾಂಟ್ಸ್ ಇನ್ ಏಡ್ ಫ್ರಾಮ್ ಗೌರ್ಮೆಂಟ್ ಆಫ್ ಇಂಡಿಯಾ 2014-14ರಲ್ಲಿ ಅಧ್ಯಕ್ಷರೇ 60,779 ಕೋಟಿ ಬಂದಿತ್ತು. ನರೇಂದ್ರ ಮೋದಿಯವರು ಬಂದ ಮೇಲೆ 2,36,955 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ, ಅಂದರೆ 290% ಇನ್ಕ್ರೀಸನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅಧ್ಯಕ್ಷರೇ, ಇವತ್ತು ಇವರು GST ಬಗ್ಗೆನೇ ಇಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಅದರ ಜೊತೆಗೆ ಒಂದು ದೇಶ ಅಂದಮೇಲೆ ಅದೊಂದು ತಂದೆ ಇದ್ದಂಗೆ. ಕರ್ನಾಟಕನೂ ಒಂದು ಮಗುವಿನೇ, ಕಾಶ್ಮೀರನೂ ಒಂದು ಮಗುವಿನೇ, ಉತ್ತರ ಪ್ರದೇಶ, ಎಲ್ಲಿ ಯಾವ ಮಗು ಶಕ್ತಿಹೀನನಾಗಿರ್ತಾನೋ, ಯಾವ ಮಗುವನ್ನು ಸಹ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಜೊತೆಗೆ ತರಲಿಕ್ಕೆ ಕೇಂದ್ರ ಪ್ರಯತ್ನ ಮಾಡ್ತದೆ. ಸಹಜವಾಗಿ ಕೆಲವೊಂದು ರಾಜ್ಯಗಳಿಗೆ ಹಣ ಹಂಚಿಕೆಯಲ್ಲಿ ಹೆಚ್ಚಿಗೆ ಹೋಗಿರ್ಬೋದು. ಆದರೆ ಅಧ್ಯಕ್ಷರೇ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ರಾಷ್ಟ್ರೀಯ ಸುರಕ್ಷತೆ ಭಾಳ ಇಂಪಾರ್ಟೆಂಟ್. ರಾಷ್ಟ್ರೀಯ ಭದ್ರತೆ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ಇದು ಇಡೀ ದೇಶಕ್ಕೇ ಒಂದು ಸಂಪತ್ತನ್ನು ನಿರ್ಮಾಣ ಮಾಡುವಂಥ. ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಇವತ್ತು ನಮ್ಮ ರಾಜ್ಯದಲ್ಲಿ 2014ರಲ್ಲಿ ಒಟ್ಟು 151 ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇದ್ದು, ಅವಾಗಾಗಿದ್ದು ಬರೀ 2,958 ಕಿಲೋಮೀಟ್ರ್.